ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. 2024 ಲೋಕಸಮರಕ್ಕೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿನ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ಬೆಳಗ್ಗೆ ಸರದಿ ಸಾಲಿನಲ್ಲಿ ನಿಂತು ತಮ್ಮ ಮತ ಚಲಾಯಿಸಿದರು. ಶಾಸಕ HC ಬಾಲಕೃಷ್ಣ ದಂಪತಿಗಳು ತಮ್ಮ ಹುಟ್ಟೂರಾದ ಹುಲಿಕಟ್ಟೆಯಲ್ಲಿ ಮತ ಚಲಾಯಿಸಿದರು. ಚಂದ್ರಿಕಾ ಅವರು ನಮಸ್ತೆ. ಈ ಬಾರಿ ಮೊದಲನೇ ಬಾರಿಗೆ ತಾವು ಮತದಾನ ಮಾಡ್ತಾ ಇದ್ದೀರಾ. ಏನು ಅನ್ನಿಸ್ತು ತಮಗೆ? ಮೊದಲನೇ ಬಾರಿ ಮತದಾನ ಮಾಡಿರೋದು ಖುಷಿ ಆಯ್ತೈತೆ. ಎಲ್ಲರೂ ಮತದಾನ ಮಾಡಬೇಕು, ಸಂವಿಧಾನನ ಉಳಿಸ್ಕೋಬೇಕು. ಎಲ್ಲ ಇವಾಗ ವಯಸ್ಸಾದವರೇ ಜಾಸ್ತಿ ಬಂದು ವೋಟ್ ಮಾಡ್ತವ್ರೆ, ಯುವ ಜನತೆಗಳೇ ಜಾಸ್ತಿ ವೋಟ್ ಮಾಡ್ತಿಲ್ಲ. ಎಲ್ಲರೂ ಬಂದು ವೋಟ್ ಮಾಡಬೇಕು, ಮತದಾನ ಮಾಡಬೇಕು. ಅದು ನಮ್ಮ ಹಕ್ಕು, ಮಾಡಲೇಬೇಕು. ಯಾರೂ ಮನೇಲಿ ಕುತ್ಕೋಬೇಡಿ, ಎಲ್ಲರೂ ಬಂದು ಮತದಾನ ಮಾಡಿ ಒಳ್ಳೆ ಉತ್ತಮ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ. ಅದು ನಿಮ್ಮ ಕೈಯಲ್ಲೈತೆ.
ಇದೆ. ಕಾಯಕ ಯೋಗಿ ಗೆಲ್ಲಬೇಕಲ್ವಾ ಸುರೇಶ್ ಅಣ್ಣ. ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣವರ ತತ್ವದಂತೆ ತನ್ನ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿರಂತರ 10 ವರ್ಷಗಳಿಂದ ಶ್ರಮ ಪಡ್ತಾ ಇದ್ದಾರೆ. ಮಾಗಡಿ ರಂಗನಾಥ ಸ್ವಾಮಿ ಆಶೀರ್ವಾದ ಈ ಕ್ಷೇತ್ರದಲ್ಲಿ ಸುರೇಶ್ ಅಣ್ಣನ ಮೇಲೆ ಇದೆ. ಸರ್, ಈ ಸಲ BJPಯವರು JDS ಜೊತೆ ಮೈತ್ರಿ ಮಾಡ್ಕೊಂಡಿರೋದಕ್ಕೆ ಟಫ್ ಫೈಟ್ ಏನಾರು ಆಯ್ತಲ್ಲ? ಅನುಕೂಲ ಆಯ್ತು ನಮಗೆ. ಜಾತ್ಯತೀತ ಶಕ್ತಿಗಳು ಕಳೆದ ಬಾರಿ ಚುನಾವಣೆಯಲ್ಲಿ ವಿಭಜನೆ ಆಗಿದ್ದು, ಇವಾಗ ಅವೆಲ್ಲ ಕ್ರೋಢೀಕರಣ ಆಗಿದ್ದಾವೆ. ಜಾತ್ಯತೀತ ಶಕ್ತಿಗಳೆಲ್ಲ ಏನು ಜನತಾದಳಕ್ಕೆ ಹೋಗಿದ್ದೋ ಅವೆಲ್ಲ ಪುನಃ ನಮಗೆ ವಾಪಸ್ ಬಂದಿದ್ದಾವೆ. ಕಳೆದ ಬಾರಿ BJPಗೆ ಸ್ವಲ್ಪ ಮೂಗ್ಬಟ್ಟು ಕೊಟ್ಟು ಓಟ್ ಹಾಕ್ಸ್ಕೊಂಡ್ಬಿಟ್ಟಿದ್ರು. ಆ ಓಟ್ಗಳು ಕೂಡ ವಾಪಸ್ ಬಂದವೆ. ಭವಿಷ್ಯ ನಮಗೆ ಅನುಕೂಲ ಆಗಿದೆ ನಮ್ಮ ಕ್ಷೇತ್ರದಲ್ಲಿ. ಎಷ್ಟು ಲೀಡ್ ಬರ್ಬೋದು? ಲೀಡ್ ಅಂತೂ ಬರ್ತದೆ. ನೀವು ಮಾಧ್ಯಮದವರು ವಿಶ್ಲೇಷಣೆ ಮಾಡಬೇಕು ಎಷ್ಟು ಲೀಡ್ ಬರ್ತದೆ ಅಂತೇಳಿ. ಲೀಡ್ ಅಂತೂ ಬರ್ತದೆ, ಬಹುಶಃ ನನಗಿನ್ನ ಜಾಸ್ತಿ ಬರ್ತದೆ ಅಷ್ಟೇ ಹೇಳ್ಬೋದು. ಅಭಿವೃದ್ಧಿಗೆ ಯಾವ ರೀತಿ ವೇಗ ಕೊಡ್ತಾರೆ ಸರ್? ಮುಂದೆ ಅವರು ಈ ಚುನಾವಣೆ ಗೆದ್ರೆ ಮುಂದೆ ಏನು MLA ಎಲೆಕ್ಷನ್ಗೆ ನಾನು ಹೇಳದಂತ ಕೆಲಸ ಮಾಡಿದ್ರೆ ಓಟ್ ಕೇಳಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟಿದ್ದೀವಲ್ಲ ನಿಮಗೆ. ಸುರೇಶ್ ಅವರು DK ಸುರೇಶ್ ಅವರು ಗೆದ್ದ ನಂತರ ಮಾಗಡಿ ಚಿತ್ರಣವನ್ನು ಬದಲಾವಣೆ ಮಾಡ್ತೀವಿ. ನೀರಾವರಿ ಯೋಜನೆ ಬಗ್ಗೆ ಎಲ್ಲ ವಿಚಾರಗಳಲ್ಲೂ ಸಮಗ್ರ ಅಭಿವೃದ್ಧಿ, ಬರೀ ನೀರಾವರಿ ವಿಚಾರ ಅಲ್ಲ, ರಸ್ತೆಗಳ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಎಲ್ಲ ವಿಚಾರದಲ್ಲೂ ಕೂಡ ಸಮಗ್ರವಾದಂಥ ಬದಲಾವಣೆಯನ್ನು ಮಾಗಡಿ ಕ್ಷೇತ್ರದಲ್ಲಿ ನೀವು ನೋಡ್ತೀರಾ ಇನ್ನು ಮುಂದಿನ 4 ವರ್ಷದಲ್ಲಿ. TC ಬಗ್ಗೆ ಏನು ಹೇಳ್ತೀರಾ ಸರ್? TC ಸಮಸ್ಯೆ TCಗಳಿಗೆ ಈಗಾಗಲೇ ನಾವೇನೆ ಹಿಂದೆ 25,000 30,000 ದುಡ್ಡು ಕಟ್ಸ್ಕೊಂಡು ಕೊಟ್ಟಿರಲಿಲ್ಲ ಅವರು. ನಾವು DK ಸುರೇಶ್ ಅವರು ಒತ್ತಡ ಹಾಕಿ ಜಾರ್ಜ್ ಅವ್ರ ಮೇಲೆ ಈಗಾಗಲೇ TCಗಳನ್ನ ಹಾಕ್ತಾ ಇದ್ದಾರೆ. ಯಾರ್ಯಾರು 25,000 30,000 ಕೊಟ್ಟಿದ್ರು ಸೀನಿಯಾರಿಟಿ ಮೇಲೆ ಹಾಕೊಂಡು ಬರ್ತಾ ಇದ್ದಾರೆ. ಇನ್ನು 6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಆಗ್ತದೆ. ಸರ್, 28 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಎಷ್ಟು ಬರ್ಬೋದು? ಗ್ಯಾರಂಟಿಗಳು ಕೈ ಹಿಡಿದಿದ್ದಾವೆ. ತಾಯಂದಿರ ಆಶೀರ್ವಾದ ಮಾಡವ್ರೆ. ಅತ್ಯಂತ ಹೆಚ್ಚು ಸೀಟ್ಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ಗೆಲ್ತೀವಿ ಕಾಂಗ್ರೆಸ್. ಲೋಕಸಭಾ ಚುನಾವಣೆ ಅಂದಮೇಲೆ ರಾಜ್ಯದಲ್ಲಿ ಬದಲಾವಣೆ ಆಗುತ್ತೆ ಅಂತೇಳಿ ಕುಮಾರಸ್ವಾಮಿ ಅವರು BJP ಅವರು ಹೇಳ್ತಾ ಇದ್ದಾರೆ. ಅವ್ರಿಗೆ ಬೇರೆ ಅಸ್ತ್ರ ಇಲ್ಲ ಓಟ್ ಕೇಳೋಕ್ಕೆ. ಅಭಿವೃದ್ಧಿ ವಿಚಾರದಲ್ಲಿ 10 ವರ್ಷ ಈ ದೇಶದ ಪ್ರಧಾನಿ ಆಗೋರು ಮೋದಿಯವರು. ಏನಾದರೂ ಒಂದೇ ಒಂದು ಕೆಲಸದ ಬಗ್ಗೆ ನಿಮ್ಮ ಮಾಧ್ಯಮದವ್ರು ಹೇಳಬೇಕು. BJPಯಿಂದ ಸಾರ್ವಜನಿಕರಿಗೆ, ಬಡವರಿಗೆ, ವಿದ್ಯಾರ್ಥಿಗಳಿಗೆ, ರೈತರಿಗೆ ಏನಾದರೂ ಆಗಿದೆಯಾ? ಅಲ್ಲ, ಅವರು ಹೇಳ್ತಾರೆ ಎಲ್ಲ ರೀತಿ ಅನುಕೂಲ ಆಗಿದೆ. ಹೇಳಿ, ನೀವು ಹೇಳಿ. ಅವ್ರು ಹೇಳೋದು ಬೇಡ. ಏನು ಅನುಕೂಲ ಆಗಿದೆ ನಾವು ಹೇಳ್ತೀವಿ. ರೈಲು ಬೇರ್ಬೋದು, ನಾವೇನೇನು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳಿ ನಾವು ಹೇಳ್ತೀವಿ. ಅವ್ರೇನು ಕೊಟ್ಟವ್ರೆ ಅಂತ ಹೇಳಿ. ರೈಲು ಬೇರ್ಬೋದು. ಯಾವ ರೈಲ್ವೆ? 60 ವರ್ಷದಿಂದ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳು 60 ವರ್ಷದಿಂದ ನಡೀತಾವೆ. ಈಗ ಹೊಸದಾಗಿ ಏನು ಅವ್ರ ಕಾರ್ಯಕ್ರಮ ಹೇಳಿ. 50 ವರ್ಷದಲ್ಲಿ 10 ವರ್ಷದಲ್ಲಿ ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಪ್ರತಿ ವರ್ಷ ಅಂತ ಹೇಳಿದ್ರು. ಎಷ್ಟು ಉದ್ಯೋಗ ಕೊಟ್ಟವ್ರೆ? 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಕೊಟ್ಟವ್ರ. ಅಮಿತ್ ಶಾ ಅವರು ಪಕೋಡ ಮಾರಕ್ಕೆ ಹೋಗಿ ವಿದ್ಯಾರ್ಥಿಗಳು ಅಂತಕ್ಕಂಥ ಮಾತನ್ನು ಹೇಳಿದ್ರು. ರೈತರ ಅವ್ರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ದುಪ್ಪಟ್ಟು ಆಗೈತೆ ರೈತರ ಆದಾಯ? ಆಗಿದೆಯಾ? ರೈತರ ಮೇಲೆ ದೆಹಲಿನಲ್ಲಿ ಗುಂಡಾರಿಸ್ತಕ್ಕಂಥದ್ದು, ರೈತರ ಮೇಲೆ ಅವ್ರನ್ನ ಲಾಠಿ ಚಾರ್ಜ್ ಮಾಡ್ತಕ್ಕಂಥದ್ದೆಲ್ಲವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಏನು ನೀವೇ ಹೇಳಬೇಕು, ಏನು ಬಂದೈತೆ 10 ವರ್ಷದಲ್ಲಿ ಮೋದಿಯವ್ರಿಗೆ ಏನು ಬಂದಿದೆ? ಮೋದಿಯವರಿಂದ ನಮ್ಮೂರಿಗಾಗಲಿ, ನಮ್ಮ ತಾಲೂಕಿಗಾಗಲಿ, ನಮ್ಮ ರಾಜ್ಯಕ್ಕಾಗಲಿ ಏನು ಬಂದಿದೆ? ನಮಗೆ ಕೊಡೋ ಹಣದಲ್ಲೇ ರಾಜಕೀಯ ಮಾಡ್ತಾವ್ರೆ. ನಮಗೇನು ಹಣ ಕೊಡಬೇಕು ಅಂತ ಹೇಳಿ ನಮ್ಮ ಎಲ್ಲದರಲ್ಲೂ ಕೂಡ ಇದರಲ್ಲೂ ಕೂಡ ರಾಜಕೀಯ ಮಾಡ್ತಾ ಇರ್ತಕ್ಕಂಥ ವಾತಾವರಣವನ್ನು ನೋಡ್ತಾ ಇದ್ದೀವಿ. ಅದರಿಂದ ಮುಂದಿನ ದಿವಸದಲ್ಲಿ ಅದಕ್ಕೆಲ್ಲ ಜನನೂ ಉತ್ತರ ಕೊಟ್ಟವ್ರು. ಈ ಚುನಾವಣೆಗೆ ಉತ್ತರ ಕೊಡ್ತಾರೆ. ಮುಂದಿನ ದಿವಸದಲ್ಲಿ ನಾವು ಕೂಡ ನಮ್ಮ ಹಕ್ಕಿಗೋಸ್ಕರ ನಾವು ಹೋರಾಟ ಮಾಡೇ ಮಾಡ್ತೀವಿ. ಇನ್ನ 4 ಗಂಟೆ ಕಾಲಾವಕಾಶ ಐತೆ. ನಿಮ್ಮ DK ಸುರೇಶ್ ಭವಿಷ್ಯ ನಿರ್ಧಾರ ಆಗಿದೆ. ಇನ್ನ 4 ಗಂಟೆ ಕಾಲಾವಕಾಶ ನಿರ್ಧಾರ ಆಗೈತೆ ಅಂತ ಹೇಳಿಲ್ವ? ರಂಗನಾಥ ಸ್ವಾಮಿ ಆಶೀರ್ವಾದ ಮಾಡೈತೆ. ಮಾಗಡಿ ಕ್ಷೇತ್ರದ ಮತದಾರರಲ್ಲಿ ಏನಂತ ವಿನಂತಿ ಮಾಡ್ಕೊತಾರೆ? ಕಾಯಕ ಯೋಗಿ, ಕಾಯಕವೇ ಕೈಲಾಸ. 10 ವರ್ಷಗಳಲ್ಲಿ ಪ್ರತಿನಿತ್ಯ ಕ್ಷೇತ್ರದ ಅಭಿವೃದ್ಧಿಗೆ ಹಗಲಿರಲು ದುಡಿತಾ ಇರ್ತಕ್ಕಂಥ DK ಸುರೇಶ್ ರವ್ರನ್ನ ಕೈ ಬಿಡಬೇಡಿ. ಯಾಕಂದ್ರೆ ಮುಂದೆ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿಗೋಸ್ಕರ DK ಸುರೇಶ್ ಅವರಿಗೆ ಮತ ನೀಡಿ. ಕಿಸಾನ್ ಸಮ್ಮಾನ್ ಯೋಜನೆ ಮುಂದುವರಿಸ್ತಾರೆ ಹೇಗೆ ಸರ್? ಕಿಸಾನ್ ಸಮ್ಮಾನ್ ಯೋಜನೆ ರಾಜ್ಯದಷ್ಟು ನಿಲ್ಸಿದ್ದೀರಾ ಅಂತ ಒಂದು ಆರೋಪ ಇದೆ. ಏನ್ ನಿಲ್ಸದೆ, ಏನ್ ಕೊಟ್ಟವ್ರೆ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ದುಡ್ಡಾಗಿದ್ರೆ ನಮ್ಗೆ ನಿಲ್ಸಕ್ ಅಧಿಕಾರನೇ ಇಲ್ಲ. ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ ನಿಲ್ಸಕ್ಕೆ. ರಾಜ್ಯ ಸರ್ಕಾರ ಕೊಡ್ತೀವಿ ಅದನ್ನು. ಸ್ಟಾಪ್ ಆಗ್ಬಿಟ್ಟಿದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿ ಸ್ಟಾಪ್ ಆಗಿರ್ಬೇಕು. ಅದು ಸ್ಟಾಪ್ ಅಲ್ಲ, ನೀನ್ ಬಂದಿಲ್ಲ ಅಂತ ಕಾಣಿಸ್ತದೆ, ಅದನ್ನ ಕ್ಲಿಯರ್ ಮಾಡಿಸ್ಕೊಡ್ತೀವಿ. ಮೀಸಲಾತಿ ಸಮಾನ ಹಂಚಿಕೆ, ಏನ್ ಸಮಾನ ಹಂಚಿಕೆ? ಮೀಸಲಾತಿ ಎಲ್ಲ ವರ್ಗಕ್ಕೂ ಮೀಸಲಾತಿ ಸಮಾನ ಹಂಚಿಕೆ. OBCಗೆ ಸೇರಿಸ್ತಾರೆ ಮುಸ್ಲಿಮ್ಸ್ನ ಅಂತ ಒಂದು
ಏನೋ ಭಾಷಣ ಮಾಡೋರೆ ಓಟ್ನ ಆಸೆಗೋಸ್ಕರ ಅವ್ರು ಇನ್ನೇನು ಬರೀ ಮುಸ್ಲಿಮ್ಸ್ನ ತೋರಿಸಿ ಓಟ್ ಹಾಕ್ಸ್ಕೊಳ್ಳೋದು, ದೇವಸ್ಥಾನ ತೋರಿಸಿ ಓಟ್ ಹಾಕ್ಸ್ಕೊಳ್ಳೋದು, ಬರೀ ಧರ್ಮದ ಬಗ್ಗೆ ಮಾತಾಡಿ ಓಟ್ ಹಾಕ್ಸ್ಕೊಳ್ಳೋದು ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಮಾತಾಡಿ ಎಲ್ಲ ಓಟ್ ಹಾಕ್ಸ್ಕೊಂಡವ್ರೆ. ನರೇಂದ್ರ ಮೋದಿಯವರು ಈ ರಾಜ್ಯಕ್ಕೆ ಬಂದಾಗಿಂದ ಮಹದಾಯಿಗೆ ನಾನು ಕೇಂದ್ರ ಸರ್ಕಾರದ ಒಪ್ಪಿಗೆ ಕೊಡಿಸ್ತೀನಿ ಅಂತ ಹೇಳೋರಾ? ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡಿಸ್ತೀವಿ ಅಂತ ಹೇಳೋರಾ? ನೀರಾವರಿಗೆ ನಾನು ಕರ್ನಾಟಕಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳೋರಾ? ಏನು ಹೇಳಿಲ್ಲ ಅಲ್ವಾ? ಹೇಳೋರು ಇದ್ರೆ ಹೇಳಿ, ಮಾಧ್ಯಮದವ್ರು ಏನು ಹೇಳಿಲ್ಲ ಅಲ್ವಾ? ಮತ್ತು ನಾನು OBC ಸರ್ ಮಾಡ್ತೀನಿ, ಈ ಮುಸ್ಲಿಮ್ಸ್ನ ಓಡಿಸ್ಬಿಡ್ತೀನಿ ದೇಶ ಬಿಟ್ಟು, CNN ಜಾರಿಗೆ ತರ್ತೀನಿ, ಇವೆಲ್ಲ ಏನು ಮಾಡೋಕ್ಕಾಗಲ್ಲ. ಇವೆಲ್ಲ ಜನರ ಬದುಕು. ಈಗಾಗಲೇ ಸುಮಾರು 106 ವರ್ಷಗಳಿಂದ ಈ ಭಾಗದಲ್ಲಿ ಜನರ ಬದುಕನ್ನು ಕಟ್ಕೊಂಡ್ಬಿಟ್ಟವ್ರೆ. ಯಾರನ್ನೂ ನೀವು ಓಡಿಸೋಕ್ಕೂ ಆಗಲ್ಲ, ಯಾರನ್ನೂ ಇರಿಸ್ಕೊಳ್ಳೋಕ್ಕೂ ಆಗಲ್ಲ. ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ. ಆದರೆ ಜನರ ಬದುಕನ್ನು ಹಸನ ಮಾಡಿ ಅಂತ ನಾವು ಕೇಳ್ತಾ ಇರೋದು. ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ವಿದ್ಯಾರ್ಥಿಗಳಿಗೆ ನಾನು ಇನ್ನು ಕೊಟ್ಟಿದ್ದೀನಿ ಅಂತ ಹೇಳೋರಾ? ಹೇಳ್ರಿ, ನೀರಾವರಿಗೆ ನಾನು ಹೆಚ್ಚು ಆದ್ಯತೆ ಕೊಡ್ತೀನಿ, ಅಥವಾ ಬೆಂಗಳೂರಿಗೆ ಕುಡಿಯೋ ನೀರಿನ ಅಭಾವ ಐತೆ, ಮೇಕೆದಾಟು ಯೋಜನೆ ನಾನು ಅಪ್ರೂವಲ್ ಕೊಡ್ತೀನಿ ಅಂತ ಹೇಳೋರಾ? ಇಲ್ಲ ಅಲ್ವಾ? ಮತ್ತೆ ನೀವು ಹೇಳ್ಬೇಕು, ಮಾಧ್ಯಮದವ್ರು ವಿಶ್ಲೇಷಣೆ ಮಾಡಬೇಕು. ಬರೀ ಧರ್ಮಾಧಾರಿತ, ಜಾತಿ ಆಧಾರಿತ ಚುನಾವಣೆ ಮಾಡ್ತಾವ್ರೆ ವಿನ ಅವರ ಅಭಿವೃದ್ಧಿಯ ವಿಚಾರದಲ್ಲಿ ಶೂನ್ಯ. ಚೊಂಪು ಕೊಟ್ಟವ್ರೆ ಅಂತ ನಾವು ತೋರಿಸಿದ್ದೀವಲ್ಲ, ಅವ್ರು ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ನಾವು ನಮ್ಮ ಹಕ್ಕನ್ನು, ಬರ ಪರಿಹಾರವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತಕ್ಕಂಥ ಅನಿವಾರ್ಯತೆ ನಿರ್ಮಾಣ ಮಾಡಿದಂಥವ್ರು ಕೇಂದ್ರ ಸರ್ಕಾರದವರು. ಕಾಂಗ್ರೆಸ್ ಸರ್ಕಾರಕ್ಕೆ ಜನಪ್ರಿಯತೆ ಬರ್ತದೆ ಅಂತೇಳಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮಗೇನು ಸಲ್ಲಬೇಕು ಅದು ಸಲ್ಲಬೇಕು. ಈಗ ನಾವು ಅದಕ್ಕೆ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ವಿಧಾನಸೌಧದಲ್ಲಿ ರೆಸೊಲ್ಯೂಷನ್ ಮಾಡ್ತಾ ಇದ್ದೀವಿ. ನಮ್ಮ ತೆರಿಗೆ ಏನು ಹೋಗ್ತದೆ ಕರ್ನಾಟಕದಿಂದ ತೆರಿಗೆ, ಅದರಲ್ಲಿ 60 ಭಾಗ ವಾಪಸ್ ನಮಗೆ ಕೊಡಬೇಕು. ಇನ್ನು 40 ಭಾಗ ನೀವು ಏನಾರ ಹಂಚ್ಕೊಳ್ಳಿ, ಯಾರಿಗಾರ ಹಂಚ್ಕೊಳ್ಳಿ, ನಮ್ಮ ತೆರಿಗೆನ ವಾಪಸ್ ನಮಗೆ ಕೊಡಬೇಕು ಅಂತ ರೆಸೊಲ್ಯೂಷನ್ ಮಾಡ್ತಾ ಇದ್ದೀವಿ. ರೆಸೊಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತೀವಿ. ನಮ್ಮ ತೆರಿಗೆ ಹಣ ನಾವು ವಾಪಸ್ ತಗೋತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.